ಬಂದಿರುವಂಥ ನೋಟಿಸ್ಗಳು ಎಲ್ಲವೂ ಕೂಡ ಕೇವಲ ನೋಟಿಸ್ ಮಾತ್ರ. ಅಂದರೆ GSTಯಲ್ಲಿ ನಮಗೆ ಸೆಕ್ಷನ್ 63 ಒಂದು ನೋಟಿಸ್ ಕಳಿಸ್ತಾರೆ. ಇವಾಗ ಎಲ್ಲರೂ ಕೊಟ್ಟರು ಅದೇ. ಬೇಕರಿಯವ್ರಿಗೆ 69 ಲಕ್ಷ ಬಂದಿದೆ ಅನ್ನೋದು ಒಂದು ಮಾಧ್ಯಮದಲ್ಲಿ ಬಂದಿರೋಂಥ ಇದು ವಿಷಯ. ಯಾರೋ ಒಬ್ಬ ವ್ಯಾಪಾರ ಮಾಡ್ತಿರೋರನ್ನ, ಒಂದು ಟೀ ಕಾಫಿಯನ್ನು, ಒಂದು ತರಕಾರಿ ಮಾಡ್ತಿರೋವಂಥವ್ರನ್ನೋ, ಎಳ್ನೀರು ಮಾಡ್ತಿರೋವಂಥವ್ರನ್ನೋ ನಾವು ಅವ್ರ ವಹಿವಾಟುಗಳನ್ನ ನೋಡಿಕೊಂಡು 4 ವರ್ಷ ಬಿಟ್ಟರೆ ಖಂಡಿತ ಕೋಟಿ ಆಗಲೇಬೇಕಲ್ಲ ವಹಿವಾಟು. ಲಾಭ ಎಷ್ಟು ಅದರಲ್ಲಿ ಅನ್ನೋದನ್ನ ನಾವು ಟ್ರೇಸ್ ಔಟ್ ಮಾಡಬೇಕಾಗುತ್ತೆ. GST ಯಾವಾಗ ಅನ್ವಯ ಆಗುತ್ತೆ ಅಂದರೆ 20 ಲಕ್ಷದ ಮೇಲಿರುವಂಥ ವ್ಯಾಪಾರಗಳಿಗೆ ನಾನು GSTಯನ್ನು ಕೊಡಬೇಕಾಗತ್ತೆ. 10 ಲಕ್ಷಕ್ಕೆ ಮೇಲ್ಪಟ್ಟ ಆಯಿತು ಅಂದರೆ ಅದಕ್ಕೆ ನಾನು GST ಒಳಗಡೆ ಬರ್ತೀನಿ. ಅಗೇನ್ ಇಟ್ ಈಸ್ ಡಿಫ್ರೆನ್ಶಿಯೇಟೆಡ್. 5%, 18%, 28% ತಾವು ಹೇಳಿದಾಗೆ ಇಟ್ ಈಸ್ ಸ್ಲ್ಯಾಬ್ ಬಂದ್ಬಿಡ್ತವೆ. ಈ ಡಿಜಿಟಲ್ ಪೇಮೆಂಟಿಂದ ಆಗ್ತಿರುವಂಥ ವ್ಯವಹಾರಗಳು ಚೆನ್ನಾಗಿದ್ರು ಕೂಡ ಅದಕ್ಕೆ ಎಕ್ಸಾಮ್ಷನ್ನು 20 ಲಕ್ಷದಿಂದ 40 ಲಕ್ಷನೋ 50 ಲಕ್ಷನೋ ಈ ರೀತಿಯಾಗಿ ಎಕ್ಸಾಮ್ಷನ್ ಕೊಟ್ಕೊಂಡು ಮತ್ತೆ ಡಿಜಿಟಲ್ ಪೇಮೆಂಟಲ್ಲೂ ಮಾಡಬೇಕಂದಾಗ ಆ ಒಂದು ನಾವೇನು ಈಸಿಯಾಗಿ ಸ್ಕ್ಯಾನ್ ಮಾಡ್ತೀವಲ್ಲ ಅಲ್ಲೂ ಕೂಡ ನಮಗೊಂದು ನೋಟಿಫಿಕೇಶನ್ ಬರಬೇಕಾಗುತ್ತೆ ದಟ್ ಈ ಅಮೌಂಟು ಕೂಡ ಒಂದು ವೈಟ್ ಅಮೌಂಟ್ ಆಗಿ ಪರಿವರ್ತನೆ ಆಗಿ ಇದಕ್ಕೆ ಟ್ಯಾಕ್ಸ್ ಪೇಯಬಲ್ ಬರುತ್ತೆ ಅನ್ನೋದನ್ನ ಅದು ಕಾಷನ್ ಕೊಡಬೇಕಾಗುತ್ತೆ. ಆವಾಗ ಸ್ವಲ್ಪ ನಾವು ಲಿಮಿಟ್ ಆಗಿ ಯೂಸ್ ಮಾಡುವಂಥದ್ದು ಅಥವಾ ಕ್ಯಾಶ್ ಬಳಕೆಯನ್ನು ಮಾಡುವಂಥದ್ದು ಮಾಡಬೇಕಾಗುತ್ತೆ. ನಮಸ್ಕಾರ ಸರ್. ಆಕ್ಚುಲಿ ಇವಾಗ ನಿಮ್ಗೆ ಎಲ್ಲ ಕಡೆ ಗೊತ್ತಿರ್ಬೋದು, ಅದೇ ಸುದ್ದಿ ಆಗ್ತಿದೆ. ಅಂದ್ರೆ ಯಾರೆಲ್ಲ ಒಂದು ಸಣ್ಣ ಪುಟ್ಟ ಅಂಗಡಿ ವ್ಯಾಪಾರಿಗಳು ಮತ್ತೆ ಬೇಕರಿ ವ್ಯಾಪಾರಿಗಳು ಈ ತರದವರೆಲ್ಲ ಸುಮ್ಮನೆ ಅವ್ರ ಪಾಡಿ ಅವ್ರು ಬಿಸ್ನೆಸ್ ಮಾಡ್ತಾ ಇದ್ರು. ಸಡನ್ ಆಗಿ GSTನ ಅಂದ್ರೆ ಟ್ಯಾಕ್ಸ್ ಆಫೀಸರ್ ಕಡೆಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಕಳಿಸಿದ್ದಾರೆ, ನೋಟಿಸ್ ಕಳಿಸಿದ್ದಾರೆ 50 ಲಕ್ಷ 1 ಲಕ್ಷ ಈ ತರ. ಸೊ ಇದೆಲ್ಲ ಯಾವ ರೀತಿ ಇದು ಕಟ್ಟಲೇಬೇಕಾ, ಕಟ್ತಿದ್ರೆ ಏನಾಗುತ್ತೆ, ಇದ್ರ ಬಗ್ಗೆ ಹೇಳ್ಬೋದು ಸರ್? 100% ಸರ್. ಈಗ ನಮ್ಮ ದೇಶ ಡಿಜಿಟಲ್ ಕಡೆ ಹೋಗ್ತಾ ಇದೆ ಅಂತ ಅನ್ನೋದು ನಮ್ಮ ಒಂದು ನಂಬಿಕೆ. ಅಂದರೆ ಹಳ್ಳಿ ಜನದಲ್ಲೂ ಕೂಡ ರೈತರು ಕೂಡ ಇವತ್ತು ಮೊಬೈಲ್ನಲ್ಲಿ ಜೋಬಲ್ಲಿ ಹಣ ಇಲ್ದಿರೋ ಹಾಗೆ ಅವ್ರ ಅಕೌಂಟಿಂದ ಡೈರೆಕ್ಟಾಗಿ ಡಿಜಿಟಲ್ ಪೇಮೆಂಟ್ಸ್ಗಳನ್ನ ಮಾಡ್ತಾರೆ. ಸೊ ಆ ಡಿಜಿಟಲ್ ಪೇಮೆಂಟ್ಸ್ಗಳು ಆಗ್ತಿರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ಗಾಗಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಆನ್ಲೈನಲ್ಲಿ ಯಾವ ಹಣ ವರ್ಗಾವಣೆ ಆಗ್ತಿದೆ ಅನ್ನೋದು ಒಂದು ಲೆಕ್ಕ ಸಿಗುತ್ತೆ. ಅದೇನು ತಪ್ಪಿಲ್ಲ. ಮೊದಲು ಏನಾಗ್ತಿತ್ತು, ನಮ್ಗೆ ಇವಾಗ ಯಾವುದೇ ರೀತಿಯಾದ ಡಿಜಿಟಲ್ ಅಮೌಂಟ್ಸ್ ಇರ್ತಿರಲ್ಲ, ಅಂದರೆ ಕೈಗೆ ಬರುವಂಥ ದುಡ್ಡುಗಳು. ಫಾರ್ ಎಕ್ಸಾಂಪಲ್ ಇವಾಗ ನಾನು ಕೂಲಿ ಮಾಡಿದಾಗ 800 ರೂಪಾಯಿ ನನ್ನ ಕೂಲಿಯನ್ನು ಕೂಡ ಇವತ್ತು ಫೋನ್ಪೇ ಮಾಡುವಂಥದ್ದಾಗಿದೆ. ಆ ಅಮೌಂಟನ್ನು ನಾನು ತೊಗೊಂಡೋಗಿ 10 ರೂಪಾಯಿ ಕೊಟ್ಟು ಟೀ ಕುಡಿಯೋದು ಕೂಡ ಆನ್ಲೈನ್ ಪೇಮೆಂಟ್ ಆಗಿದೆ. ಅಥವಾ 20 ರೂಪಾಯಿ ಕೊಟ್ಟು ಒಂದು ಎಲೆ ಅಡಿಕೆ ತೊಗೊಳ್ಳೋವಂಥದ್ದು ಅಥವಾ ಸೀಮೆಣ್ಣೆ ತೊಗೊಳ್ಳೋವಂಥದ್ದು ಕೂಡ ನಾನು ವೈಟ್ ಅಮೌಂಟ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಈ 800 ರೂಪಾಯಿಗೆ ನಾನು ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟಲ್ಲ ಫಸ್ಟ್ ಆಫ್ ಆಲ್, ಬಿಕಾಸ್ ಅದು ನನ್ನ ಡೈಲಿ ವೇಜಸ್ಸು, ಅದು ನನ್ನ ಕೂಲಿಯ ಕೆಲಸದಿಂದ ಬಂದಿರೋಂಥ ದುಡ್ಡು. ಇದನ್ನು ನಾನು 800 ರೂಪಾಯಲ್ಲಿ ನಾನು ಅಕಸ್ಮಾತ್ ನನ್ನ ಪಕ್ಕದಲ್ಲಿರೋ 10 ಜನ ಮಾಡಿಬಿಡ್ತಾರೆ. ಅವ್ರು ಯಾರ ಜೊತೆನೂ ಇಲ್ಲ, ಅವ್ರ ಹತ್ರ ಯಾರ ಹತ್ರನೂ ಕೂಡ ಅಕೌಂಟ್ ಇಲ್ಲಪ್ಪ, ನೀನೇ ತೊಗೊಂಡ್ಬಿಡು ಅಂತ 10 ಜನದ್ದು 800 ರೂಪಾಯಿ ನನಗೇ ಮಾಡಿ ಈ ರೀತಿಯಾಗಿ 10 ದಿನ 20 ದಿನ ಆದಾಗ ನನಗೆ ಟ್ಯಾಕ್ಸ್ ಕಟ್ಟು ಅಂದಾಗ ನಾನಿರುವಂಥದ್ದು ಗುಡಿಸ್ಲಲ್ಲೇ. ಸೊ ಹಾಗಾಗಿ ಈ ರೀತಿಯಾಗಿ ಇರುವಂಥ ವ್ಯವಸ್ಥೆಗಳನ್ನು ಸ್ವಲ್ಪ ತಿದ್ದುಪಡಿ ಮಾಡಬೇಕು. ಇವಾಗ ಬಂದಿರುವಂಥ ನೋಟಿಸ್ಗಳು ಎಲ್ಲವೂ ಕೂಡ ಕೇವಲ ನೋಟಿಸ್ ಮಾತ್ರ. ಅಂದರೆ GSTಯಲ್ಲಿ ನಮಗೆ ಸೆಕ್ಷನ್ 63 ಒಂದು ನೋಟಿಸ್ ಕಳಿಸ್ತಾರೆ. ಇವಾಗ ಎಲ್ಲರೂ ಕೊಟ್ಟರು ಅದೇ. ಇದರ ಪ್ರಾಮುಖ್ಯತೆ ಏನು ಅಂದರೆ, ಇದ್ರ ಮೊದಲನೆಯ ಇಂಟೆನ್ಷನ್ ಏನು ಅಂದರೆ, ನಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ, ನಿನಗೆ ಈ ರೀತಿ ದುಡ್ಡು ಏನಕ್ಕೆ ಬಂದಿದೆ ಎಕ್ಸ್ಪ್ಲೇನ್ ಮಾಡು ಅಂತ ಹೇಳೋಕ್ಕೊಂದು ಆಪರ್ಚುನಿಟಿ ಬರುತ್ತೆ. ಸೊ ಈ ಆಪರ್ಚುನಿಟಿಯನ್ನು ಇವರೆಲ್ಲರೂ ಕೂಡ ಬಳಸ್ಕೊಬೇಕಾಗುತ್ತೆ. ಅಂದರೆ ನನ್ನ ಹತ್ರ ಇರೋವಂಥದ್ದು ಏನು, ನಾನು ಇನ್ಕಮ್ ಟ್ಯಾಕ್ಸ್ ಎಷ್ಟು ಅಂಥದ್ದೇನು. ಈಗ ನಾನು ಫಾರ್ ಎಕ್ಸಾಂಪಲ್ ಬೇಕರಿಯವ್ರಿಗೆ 69 ಲಕ್ಷ ಬಂದಿದೆ ಅನ್ನೋದು ಒಂದು ಮಾಧ್ಯಮದಲ್ಲಿ ಬಂದಿರೋಂಥ ಇದು ವಿಷಯ. ಈಗ ಬೇಕ್ರಿಯಲ್ಲಿ 60, ಇವಾಗ ಆತ ತೊಗೊಂಡಿರುವಂಥದ್ದು ಟೀ ಪೌಡ್ರ್ ಆಗಿರ್ಬೋದು, ಹಾಲ್ಗಾಗಿರ್ಬೋದು, ಆತ ಕ್ಯಾಶ್ ಕೊಟ್ಟು ತೊಗೊಂಡಿರ್ತಾನೆ ಅಂತ ಅಂದ್ಕೊಡಿ. ಈಗ ವಹಿವಾಟು ಆಗಿರುವಂಥದ್ದು ಹೌದು, ಖಂಡಿತ ವಹಿವಾಟು ಅಂದರೆ ನಿಮಗೆ ಪರ್ಸೆಂಟೇಜ್ ಮೇಲೆ ವ್ಯಾಪಾರಗಳು, ಅಂದರೆ ಟೀ ಪರ್ಸೆಂಟೇಜ್ಗಳಲ್ಲಿ ನನಗೆ 50% ವ್ಯಾಪಾರ ಆಗುತ್ತೆ ಅನ್ನೋಕ್ಕಾಗಲ್ಲ, ಅಂದರೆ ಲಾಭಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ವಹಿವಾಟು ಆಗಿದೆ, ವಹಿವಾಟು ಏನಕ್ಕಪ್ಪ ಆಗಿದೆ ನಿನಗೆ ಅಷ್ಟೊಂದು ಅಂದರೆ, ನಾನು 10 ರೂಪಾಯಿ ಟೀಯನ್ನು ಮಾರಿರುವಂಥದ್ದು 20 ಲಕ್ಷ ಮೇಲ್ಪಟ್ಟು, ಅಂದರೆ ನಮ್ಮ ಕಾನೂನು ಇರೋದೇ ಹಾಗೆ. GST ಯಾವಾಗ ನನಗೆ ಅನ್ವಯ ಆಗುತ್ತೆ ಅಂದರೆ 20 ಲಕ್ಷದ ಮೇಲಿರುವಂಥ ವ್ಯಾಪಾರಗಳಿಗೆ ನಾನು GSTಯನ್ನು ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟು ನಾನು ಒಂದು ಅಂಗಡಿಯನ್ನು ಮಾಡಿದ್ರೂ ಕೂಡ ಅದನ್ನು ನಾನು ಪ್ರೊಪ್ರೈಟರ್ಶಿಪ್ ಅಂತ ಮಾಡ್ತೀನಿ ಸರ್. ಆ ಪ್ರೊಪ್ರೈಟರ್ಶಿಪ್ಪಲ್ಲಿ ಲೇಬರ್ ಡಿಪಾರ್ಟ್ಮೆಂಟಿಂದ ಇಶ್ಯೂ ಮಾಡ್ತಾರೆ. ಈ ಲೋಕಲ್ ಯಾವುದೋ ಒಂದು ಏರಿಯಾದಲ್ಲಿ ಒಂದು ಕಡೆ ನೀವೆಲ್ಲ ಬೇಕರಿಯಲ್ಲಿ ನೋಡ್ಬೋದು, ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ಅಂತ ಒಂದು ಫೋಟೋ ಹಾಕಿರ್ತಾರೆ ಅವ್ರದ್ದು. ಸೊ ಅದು ಯಾವುದೇ ಕೂಡ GSTಗೆ ಅಪ್ಲಿಕಬಲ್ ಆಗಲ್ಲ. ಅದರ ವಹಿವಾಟು ಏನಾದರೂ 20 ಲಕ್ಷಕ್ಕೆ ಮೇಲ್ಪಟ್ಟ ಆಯಿತು ಅಂದರೆ ಅದಕ್ಕೆ ನಾನು GST ಒಳಗಡೆ ಬರ್ತೀನಿ. ಅಗೇನ್ ಇಟ್ ಈಸ್ ಡಿಫ್ರೆನ್ಶಿಯೇಟೆಡ್. 5%, 18%, 28% ತಾವು ಹೇಳಿದಾಗೆ ಇಟ್ ಈಸ್ ಸ್ಲ್ಯಾಬ್ ಬಂದ್ಬಿಡ್ತವೆ. ಮೂಲತಃ ಹೋಟ್ಲವ್ರಿಗೆ ಬರುವಂಥದ್ದು 18%.
5% ಬರುವಂಥದ್ದು ಎಕ್ಸಾಮ್ಷನ್ಸ್ ಇದೆ, ಅದು 28. ಬಹುಶಃ ಒಬ್ಬ ಒಳ್ಳೆ CA ಕೇಳಿದ್ರೆ ಈ ಒಂದು ಸ್ಲ್ಯಾಬ್ಗಳನ್ನ ಹೇಳ್ಕೊಂಡು ಹೋಗ್ತಾರೆ. ಆದರೆ ನನಗೆ 18% ನಾನು ಕಟ್ಟಲ್ಲ ಅನ್ನೋದು ನನ್ನ ವಾದ. ಯಾಕೆಂದರೆ ನಾನು ಮಾಡ್ತಿರೋಂಥ ವ್ಯಾಪಾರದಲ್ಲಿ ಚೇಂಜ್ ಇಲ್ಲ, ಅಥವಾ ನನ್ನ ಬರುವಂಥ ಈ ಕೆಲಸದಲ್ಲಿ ಏನು ಮಾಡ್ತೀವಿ, ಅವರು ಎಲ್ಲ ಪೇಮೆಂಟ್ಗಳ್ನು ಕೂಡ ನನ್ನ ಒಂದು ಅಕೌಂಟ್ಗೆ ಹೋಗೋ ಥರ ಮಾಡ್ತಾರೆ. ಬಟ್ ನಾನು ಅದನ್ನು ವಿಡ್ರಾ ಮಾಡ್ತೀನಿ, ಮತ್ತೆ ಅದನ್ನು ವಿಡ್ರಾ ಮಾಡಿ ನಾನು ಪರ್ಚೇಸ್ ಮಾಡ್ತೀನಿ. ಟೀ ಅಂಗಡಿ ಇರ್ಬೋದು, ಬಾಡಿಗೆ ಇರ್ಬೋದು. ನಾನು ಬಾಡಿಗೆನ ಆನ್ಲೈನ್ ಕಟ್ಟಿಲ್ಲ, ಅದು ಎಕ್ಸಾಮ್ಷನ್ ಬೇಕು ನನಗೆ. ಮತ್ತು ನಾನು ತೊಗೊಂಡಿರುವಂಥ ಪಾರ್ಲೆಜಿ ಬಿಸ್ಕೆಟ್ ಇರ್ಬೋದು, ಅಥವಾ ಟೀ ಇರ್ಬೋದು, ಸಿಗರೇಟ್ ಇರ್ಬೋದು. ನೋಡಿ, ಸಿಗರೇಟು ಇವತ್ತು ಸರ್ಕಾರ ಇಟ್ಟಿರುವಂಥದ್ದು 20 ರೂಪಾಯಿ, 22 ರೂಪಾಯಿ ಈ ರೀತಿಯಾಗಿ ಒಂದು ಸಿಗರೇಟ್, ಅಂದರೆ 200 ರೂಪಾಯಿ ಒಂದು ಪ್ಯಾಕೆಟು, ಆ ರೀತಿಯಾಗಿ ಒಂದು ಮಾರುತ್ತೆ. ಅಂದರೆ ಆತ ಏನಾದ್ರೂ ಒಂದು 100 ಪ್ಯಾಕೆಟ್ ಹಾಕ್ಸ್ಕೊಂಡ್ರು ಕೂಡ ಆತ ಎಷ್ಟು ಕಟ್ಟಬೇಕಾಗುತ್ತೆ ದುಡ್ಡನ್ನ? ಆಲ್ಮೋಸ್ಟ್ 25,000 ರೂಪಾಯಿ ಸಿಗರೇಟ್ ಅವರು ಕೊಡಬೇಕಾಗುತ್ತೆ. ಅದನ್ನು ಆತ ಕೈಯಿಂದ ಕೊಡ್ಬೋದು, ಅಕೌಂಟಲ್ಲಿ ಕೊಡಲ್ಲ. ಯಾಕಂದರೆ ಸಿಗರೇಟ್ ಕಂಪ್ನಿಗಳು ಭಾರಿ ಬುದ್ಧಿವಂತರುಗಳು, ಅವ್ರು ಯಾವುದೇ ರೀತಿಯಾಗಿ ದುಡ್ಡನ್ನು ಅಕೌಂಟಲ್ಲಿ ತೊಗೊಳ್ಳಲ್ಲ, ಅವ್ರು ಕೈಯಲ್ಲಿ ತೊಗೊತಾರೆ. ಈ ಬಡವ ಚೇಂಜ್ ಇರಲ್ಲ, ಈಸಿಯಾಗಿ ಎಲ್ಲರೂ 10 ರೂಪಾಯಿ 12 ರೂಪಾಯಿ ಅಂತ ಕಟ್ಟುವಂಥದ್ದನ್ನ ತೊಗೊಂಡಿರ್ತಾರೆ. ಹಾಗಾಗಿ ಇವೆಲ್ಲವನ್ನೂ ನಾವು ಅರ್ಥ ಮಾಡಿಕೊಂಡು ಫಸ್ಟು ಸ್ಟೇಟ್ ಗೌರ್ಮೆಂಟ್ ಇನ್ವಾಲ್ವ್ ಆಗಬೇಕಾಗತ್ತೆ. ಇನ್ವಾಲ್ವ್ ಆಗಿ ಕೊಟ್ಟಿರುವಂಥ ನೋಟಿಸನ್ನು, ಇವಾಗ ನೀವು ಹೇಳಿದ ಹಾಗೆ CGST ಆಗಿರ್ಬೋದು, SGST ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ವಾಲ್ವ್ ಆಗಿ ಇವರಿಗೆ ಮೊದಲು ಎಕ್ಸಮ್ಷನ್ಸ್ನ ಕೊಡಬೇಕು. ಮತ್ತು ಈ ಡಿಜಿಟಲ್ ಪೇಮೆಂಟಿಂದ ಆಗ್ತಿರೋವಂಥ ವ್ಯವಹಾರಗಳು ಚೆನ್ನಾಗಿದ್ರೂ ಕೂಡ ಅದಕ್ಕೆ ಎಕ್ಸಮ್ಷನ್ನು 20 ಲಕ್ಷದಿಂದ 40 ಲಕ್ಷನೋ 50 ಲಕ್ಷನೋ ಈ ರೀತಿಯಾಗಿ ಎಕ್ಸಮ್ಷನ್ ಕೊಟ್ಕೊಂಡು ಮತ್ತೆ ಡಿಜಿಟಲ್ ಪೇಮೆಂಟಲ್ಲೂ ಮಾಡಬೇಕಂದಾಗ ಆ ಒಂದು ನಾವೇನು ಈಸಿಯಾಗಿ ಸ್ಕ್ಯಾನ್ ಮಾಡ್ತೀವಲ್ಲ, ಅಲ್ಲೂ ಕೂಡ ನಮಗೊಂದು ನೋಟಿಫಿಕೇಷನ್ ಬರಬೇಕಾಗುತ್ತೆ. ಈ ಅಮೌಂಟು ಕೂಡ ಒಂದು ವೈಟ್ ಅಮೌಂಟ್ ಆಗಿ ಪರಿವರ್ತನೆ ಆಗಿ ಇದಕ್ಕೆ ಟ್ಯಾಕ್ಸ್ ಪೇಯಬಲ್ ಬರುತ್ತೆ ಅನ್ನೋದನ್ನು ಅದು ಕಾಷನ್ ಕೊಡಬೇಕಾಗತ್ತೆ. ಆವಾಗ ಸ್ವಲ್ಪ ನಾವು ಲಿಮಿಟಾಗಿ ಯೂಸ್ ಮಾಡೋವಂಥದ್ದು ಅಥವಾ ಕ್ಯಾಶ್ ಬಳಕೆಯನ್ನು ಮಾಡುವಂಥದ್ದು ಮಾಡಬೇಕಾಗುತ್ತೆ. ನಿಮ್ಗೆಲ್ರಿಗೂ ಗೊತ್ತಿರುವಂಥ ಓಪನ್ ಸೀಕ್ರೆಟು ಸರ್, ಇವತ್ತು ಯಾರೋ ಒಬ್ಬ ದೊಡ್ಡ ದುಡ್ಡಿರೋವಂಥವನು ಒಂದು ಪ್ರಾಪರ್ಟಿಯನ್ನು ತೊಗೊತಿದ್ದಾನೆ ಅಂದರೆ 1,20,00,000 ರೂಪಾಯಿ ಒಂದು ಪ್ರಾಪರ್ಟಿನ ತೊಗೊತಿದ್ರೆ SR ವ್ಯಾಲ್ಯೂ ಮೇಲೆ ಮಾತ್ರ ಟ್ಯಾಕ್ಸ್ ಕಟ್ತಾನೆ. ಆದರೆ ಅಲ್ಲಿ 3.25 ಕೋಟಿ ರೂಪಾಯಿ ಇರ್ತವೆ, 4 ಕೋಟಿ. ಅಂಥವ್ರನ್ನ ನಾವು ಬಿಟ್ಬಿಟ್ಟು ಯಾರೋ ಒಬ್ಬ ವ್ಯಾಪಾರ ಮಾಡ್ತಿರೋರನ್ನ, ಒಂದು ಟೀ ಕಾಫಿಯನ್ನು, ಒಂದು ತರಕಾರಿ ಮಾಡ್ತಿರೋವಂಥವ್ರನ್ನೋ, ಎಳ್ನೀರು ಮಾಡ್ತಿರೋವಂಥವ್ರನ್ನೋ ನಾವು ಅವ್ರ ವಹಿವಾಟುಗಳನ್ನ ನೋಡಿಕೊಂಡು 4 ವರ್ಷ ಬಿಟ್ಟರೆ ಖಂಡಿತ ಕೋಟಿ ಆಗಲೇಬೇಕಲ್ಲ ವಹಿವಾಟು. ಲಾಭ ಎಷ್ಟು ಅದರಲ್ಲಿ ಅನ್ನೋದನ್ನ ನಾವು ಟ್ರೆಸ್ ಔಟ್ ಮಾಡಬೇಕಾಗುತ್ತೆ. ವಹಿವಾಟಿನ ಮೇಲೆ ನೀವು ಟ್ಯಾಕ್ಸ್ಗಳನ್ನ ಬಡವ್ರ ಮೇಲೆ ಹಾಕೋವಂಥದ್ದು ಖಂಡಿತವಾಗ್ಲೂ ಕಾನೂನು ಕೂಡ ಒಪ್ಪಲ್ಲ. ಮತ್ತು GSTಯಲ್ಲಿ ನಾನು ನೇರವಾಗಿ ಹೇಳ್ತೀನಿ ಜನರಿಗೆ, ಯಾವುದೇ ರೀತಿಯಾಗಿ ಕ್ರಿಮಿನಲ್ ಪನಿಷ್ಮೆಂಟು, ಅರೆಸ್ಟು, ನೋಟಿಸು ಅನ್ನೋಂಥದ್ದು ಡಿಫೈನೇ ಮಾಡಿಲ್ಲ. ಇದನ್ನು ನಾವು ಎಕ್ಸಮ್ಷನ್ಸ್ ಆಗುತ್ತೆ, ಲೆಕ್ಕ ವ್ಯವಹಾರಗಳಿಂದ ಆಚೆ ಬರ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್, ಈಗ ಅವ್ರಿಗೆ ಕಟ್ಲೇ ಇಲ್ಲ ಅಂದರೆ ಏನೆಲ್ಲ ಆಗ್ಬೋದು ಅವ್ರಿಗೆ? ಅಲ್ಲ, ಕಟ್ಲೆ ಇನ್ವಾಲ್ವ್ಮೆಂಟ್ ಕೊಡಲೇಬೇಕು ಖಂಡಿತ. ಬಟ್ ಈಗ ಯಾವುದೇ ಇನ್ವಾಲ್ವ್ಮೆಂಟ್ ಇಲ್ಲ ಅಂದರೆ ಯಾವ ರೀತಿ ಅಂದರೆ ಕಾನೂನು ಅಡಿಯಲ್ಲಿ ಶಿಕ್ಷೆ ಆಗುತ್ತೆ ಅಥವಾ ಫ್ರೀಸ್ ಆಗೋಂಥದ್ದು ಅಕೌಂಟ್ ಏನೆಲ್ಲ ಆಗ್ಬೋದು ಅವ್ರಿಗೆ? ಸರ್, ಈಗ ನಮಗೆ 63ರಲ್ಲಿ ನೋಟಿಸ್ ಕೊಟ್ಟಾಗ ನಾವು ಅಲ್ಲೇ ಅವ್ರಿಗೆ ಕ್ಲೀನಾಗಿ ಹೇಳ್ಬೋದು ನನ್ನ ವಹಿವಾಟು ಏನು ಅಂತ, ನನಗೆ ಏನಕ್ಕೆ ದುಡ್ಡು ಬಂದಿದೆ ಅಂತ ಹೇಳಿ. ಅದನ್ನೆಲ್ಲ ತೊಗೊಂಡು 10% ನಿಮಗೆ ಟ್ಯಾಕ್ಸ್ಗಿಂತ ಜಾಸ್ತಿ ಏನಾದ್ರು ಕಟ್ಟಿಲ್ಲ ಅಂದರೆ ಪನಿಷ್ಮೆಂಟ್ ಏನೋ 10% ಜಾಸ್ತಿ ಕಟ್ಟಬೇಕು ಅಂತ. ನಾನು ಅದೂ ಕಟ್ಟಿಲ್ಲ ಅಂತ ಹೇಳಿದ್ರೆ 2 ಕೋಟಿಗಿಂತ ಮೀರಿರುವಂಥ ವ್ಯವಹಾರಗಳಿಗೆ ನಿಮಗೆ ಇಂಪ್ರಿಸನ್ಮೆಂಟ್ ಇದೆ ಅಂತ ಹೇಳ್ತಾರೆ. ಬಟ್ GST ಆ ಒಂದು ಆ್ಯಕ್ಟಲ್ಲಿ ಯಾವುದೇ ರೀತಿಯಾಗಿ ಪನಿಷ್ಮೆಂಟು ಅಥವಾ ಇಂಪ್ರಿಸನ್ಮೆಂಟು ಅನ್ನೋದನ್ನು ಡಿಫೈನ್ ಮಾಡಿಲ್ಲ. ಸೊ ಹಾಗಾಗಿ ಎದುರ್ಕೊಂಬೇಡ್ದು ಅನ್ನೋಂಗಿಲ್ಲ. ಯಾಕಂದರೆ ಸಣ್ಣ ಸಣ್ಣ ವ್ಯಾಪಾರಿಗಳು ಎದುರ್ಕೊಂಬಿಡಿ ಅಂತ ಹೇಳ್ತೀನಿ. ಇದನ್ನೇ ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡ್ತಿರೋವಂಥವ್ರು ಖಂಡಿತ ಎದುರಬೇಕಾಗತ್ತೆ. ಅಲ್ಲೂ ಕೂಡ ನಮ್ಗೆ 63ರಲ್ಲಿ ನೋಟಿಸ್ ಕೊಟ್ಟಾಗ ನಾವು ದಾಖಲಾತಿಗಳನ್ನ ತೋರಿಸಿದಾಗ ನಮ್ಮ ಲಾಭಗಳೇನು ಅನ್ನೋದು ಒಂದ್ಸಲಿ ವಾರ್ನಿಂಗ್ ಮಾಡಿ ಕಳಿಸ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಯಾಕೆಂದರೆ ಇವಾಗ ಯಾರ್ಯಾರೋ ದುಡ್ಡು ಹಾಕ್ಬಿಡ್ತಾರೆ, ಇನ್ನೂ ಅಷ್ಟು ನಾವು ಫಿಕ್ಸ್ ಆಗಿಲ್ಲ ನಮ್ಮ ದೇಶದಲ್ಲಿ. ಅಷ್ಟು ಏನು ನೋಡಪ್ಪ ಅಕೌಂಟಿಗೆ ಬಂದ ತಕ್ಷಣ ಟ್ಯಾಕ್ಸ್ ಕಟ್ಟಬೇಕು ಇಲ್ಲ ಸರ್. ಅಕೌಂಟ್ ಯಾರಕ್ಕೋ ಒಂದೊಂದ್ಸರಿ ಎಮರ್ಜೆನ್ಸಿಗೆ ಯಾರೋ ಹಾಕ್ತಾನೆ, ಯಾರಿಗೋ ಹಾಸ್ಪಿಟ್ಲಿಗೆ ಕಟ್ಟಬೇಕು ದುಡ್ಡು, ಯಾರೋ ಒಬ್ಬ ಒಂದು 5 ಲಕ್ಷ ಹಾಕಿರ್ತಾನೆ. ಆ ಹಾಸ್ಪಿಟ್ಲಿಗೆ ನಾನು ಕಟ್ಟಿರುವಂಥ ದುಡ್ಡನ್ನ ನಾನು ರೆಸಿಪ್ಟಾಗಿ ಮಾಡ್ಕೊಬೇಕು. ಎಷ್ಟು ಜನ ನಾವು ಇನ್ಶೂರೆನ್ಸ್ ಮಾಡಿದ್ದೀವಿ, ಎಷ್ಟು ಜನ ಸೌಕರ್ಯ ಕೊಡ್ತೀವಿ. ಸೊ ಹಾಗಾಗಿ ಸಣ್ಣ ಸಣ್ಣ ವ್ಯಾಪಾರಿಗಳು 20 ಲಕ್ಷವನ್ನು 100% ರೀಚ್ ಆಗ್ತಾರೆ. ನೀವು ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ, ನೀವು 1 ಲಕ್ಷದ ವ್ಯಾಪಾರ ವಹಿವಾಟನ್ನು ಅಕೌಂಟಲ್ಲಿ ಮಾಡಿದ್ರೆ ನಿಮಗೆ 10% 20% ದುಡ್ಡು ಸಿಗ್ಬೋದು. ಅಂದರೆ 20,000 ರೂಪಾಯಿ ನಿಮ್ಮ ಇನ್ಕಮ್ ಆಗ್ಬೋದು. ನೀವು 5 ಲಕ್ಷ ರೂಪಾಯಿ ವಹಿವಾಟು ಮಾಡಿದ್ರೇ ಮಾತ್ರ ನಿಮ್ಮ ಲಾಭ 1 ಲಕ್ಷ ಬರುತ್ತೆ. ಯಾವುದೇ ಅಂಗಡಿಗಳಾಗಲಿ 1 ಲಕ್ಷದಲ್ಲಿ ನೀವೇನು ಮಾಡ್ತೀರಿ? 20,000 ರೂಪಾಯಿ ಬಾಡಿಗೆ ಕಟ್ಟಬೇಕಾ? ಮನೆ ಒಂದು 20,000 ಇದು ಕಟ್ಟಬೇಕಾ? ಸೊ ನಿಮ್ಗೆ 1 ಲಕ್ಷ ಸಾಕಾಗೋದೇ ಇಲ್ಲ. ನೀವು 5 ಲಕ್ಷ ರೂಪಾಯಿ ವಹಿವಾಟು ಮಾಡೋಕ್ಕೋಸ್ಕರನೇ ಒಂದು ಬೇಕ್ರಿನೋ ಒಂದು ವ್ಯವಹಾರವನ್ನೋ ನಾವು ಹಾಕಿರ್ತೀವಿ, ಒಂದು ಸೀರೆ ಅಂಗಡಿನೋ ಅಥವಾ ಒಂದು ತರಕಾರಿ ಅಂಗಡಿ. 5 ಲಕ್ಷ ರೂಪಾಯಿ ಇಂಟು ನೀವು
ಹಾಕೊಂಡ್ರೆ 65 ಲಕ್ಷ 70 ಲಕ್ಷ ಆಗ್ಬಿಡುತ್ತೆ. 75 ಲಕ್ಷ ಬಂದ್ಬಿಡುತ್ತೆ ನಿಮ್ಮದು, ನೀವು ಟ್ಯಾಕ್ಸ್ ಕಟ್ಟಿ ಅಂದರೆ ನನಗಿರೋದೇ ಲಾಭ 1 ಲಕ್ಷ ಅಲ್ವಾ? ಸೊ ಹಾಗಾಗಿ ಈ ರೀತಿಯಾಗಿ ಎಲ್ಲ ನೋಡ್ಕೊಬೇಕಾಗತ್ತೆ. ನಾನು ಅದೇ ನನ್ನ ರಿಕ್ವೆಸ್ಟ್ ಏನು ಅಂದರೆ, ದಯಮಾಡಿ ಈ ಸ್ಲ್ಯಾಬ್ ಇದೆಯಲ್ಲ 20 ಲಕ್ಷ, ಇದನ್ನ ದಯವಿಟ್ಟು ಎಕ್ಸ್ಟೆಂಡ್ ಮಾಡಿ, ಒಂದು 50 ಲಕ್ಷನೋ 60 ಲಕ್ಷಕ್ಕೂ ಎಕ್ಸ್ಟೆಂಡ್ ಮಾಡಿ. ಇಲ್ಲ ಸ್ಕೂಲ್ ಫೀಸ್ಗಳೆಲ್ಲ ಕಮ್ಮಿ ಮಾಡಿ, ಝೀರೋ ಮಾಡಿ, ಹಾಸ್ಪಿಟ್ಲ್ಗಳೆಲ್ಲ ಝೀರೋ ಮಾಡಿ. ಇಲ್ಲ ಅಂದರೆ ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ನನ್ನ ರಿಕ್ವೆಸ್ಟು, ಇದೆಲ್ಲ ಕಮ್ಮಿ ಮಾಡಿದ್ರೆ ಮಾತ್ರ ಈ ಒಂದು ಕ್ಯಾಲ್ಕುಲೇಷನ್ ಸಿಗುತ್ತೆ, ನಿಜವಾದ ಕರೆಕ್ಟು ಸಿಗಾಕೊಂತಾರೆ. ಇಲ್ಲಾಂದರೆ ಇವೆಲ್ಲ ಏನು ತಪ್ಪುಗಳೇ ಎಲ್ಲ ಅನಿಸುತ್ತೆ ಸರ್ ನನ್ನ ಪರವಾಗಿ. ಸೊ ಹಾಗಾಗಿ ಪನಿಷ್ಮೆಂಟು ಕೂಡ ಕೊಡಬಾರ್ದು ಇದನ್ನು. ಸರ್ ನಿಮ್ಮದು ಅಕೌಂಟಿಗೆ ಬಂದಿದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ, ಬೈ ಚಾನ್ಸ್ ಕೆಲವೊಮ್ಮೆ ಬೇರೆ ಕಡೆಯಿಂದ ನಮಗೆ ಬೇರೆ ಅವಶ್ಯಕತೆ ಇರುತ್ತೆ, ಬೇರೆಯಿಂದ ದುಡ್ಡು ಹಾಕ್ಸ್ಕೊಬಿಟ್ಟಿರ್ತೀವಿ, ಏನೋ ಒಂದು ಹಾಸ್ಪಿಟ್ಲಿಗೋ ಇಲ್ಲ ಒಂದು ಮನೆ ಕಟ್ಟೋಗೋ ಬೇರೆ ಕಡೆ ಸಾಲ ಮಾಡಿರ್ತೀವಿ, ಅವಾಗಲೂ ಈ ಥರ ನೋಟಿಸ್ ಬರೋ ಚಾನ್ಸಸ್ ಇರುತ್ತಾ? ಹೌದು ಸರ್. ಇವಾಗ ವಹಿವಾಟು ಅಂದರೆ ಇವಾಗ ನೋಡಿ, ಅವರಿಗೆ ಯಾರು ಹಾಕಿದ್ರು ಅಂತ ಗೊತ್ತಾಗಲ್ಲ. ಪ್ಯಾನ್ ನಂಬರ್ ಮೇಲೆ ನನ್ನ ಅಕೌಂಟಿಗೆ ನನ್ನ ಅಕೌಂಟ್ ಸ್ಟೇಟ್ಮೆಂಟ್ ಬಿದ್ದುಬಿಟ್ಟಿರುತ್ತೆ. ಇವಾಗ ನನಗೆ ಒಂದು 50 ಲಕ್ಷ ಬಂದುಬಿಟ್ಟಿದೆ, ಒಂದು ಅಥವಾ 25 ಲಕ್ಷ ಬಂದುಬಿಟ್ಟಿದೆ ಅಂತ ಹಾಕೊಂಡಿರ್ತೀವಿ. ನನ್ನ ಹತ್ರ ಇವಾಗ ನಾನು ಅಮೌಂಟನ್ನು ಯಾವುದೋ ಒಂದು GST ಬರೋಕ್ಕಿಂತ ಮುಂಚೆ ಸಾಲ ಕೊಟ್ಟಿದ್ದೀನಿ ನಾನು ಯಾರಿಗೋ, ಯಾವುದೋ ಒಂದು ಜಮೀನು ಮಾರಿ. ಸೊ ಆ 10 ಲಕ್ಷ ರೂಪಾಯಿ ನನಗೆ ಬಂದಿರುತ್ತೆ, ನಾನು ಅದನ್ನು ಪ್ರೂವ್ ಮಾಡಬಲ್ಲೆ, ಬಟ್ ದಾಖಲಾತಿಗಳಿರಲ್ಲ. ಹಾಗಾಗಿ ನೋಟಿಸ್ ಅನ್ನೋದು ಮ್ಯಾಂಡೇಟ್ರಿ. ಈ ನೋಟಿಸನ್ನು ಕೊಟ್ಟಾಗ ನಾವು ಹೋಗಿ ದಾಖಲಾತಿ ಸಮೇತ ಹೀಗಾಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಆದರೆ ಅಲ್ಲಿ ಕುಂತಿರೋಂಥ ಅಧಿಕಾರಿ ಯಾವುದೇ ದುಡ್ಡಿನಿಗಾಗಲಿ ಬ್ಲ್ಯಾಕ್ ಮೇಲರ್ಗಾಗಲಿ ಕುಂತಿರಬಾರ್ದು. ಡೈರೆಕ್ಟರ್ ಆಗಲಿ ಬೇರೆಯವರಾಗಿರಲಿ, ಅವರು ಸ್ವಂತ ಇದನ್ನೆಲ್ಲ ಅರ್ಥ ಮಾಡಿಕೊಂಡು, ಒಬ್ಬ ಟೀ ಅಂಗಡಿಯವನಿರ್ಬೋದು ಅಥವಾ ಒಬ್ಬ ರೈತ ಇರ್ಬೋದು, ಇಂಥವ್ರಿಗೆ ಆತ ನ್ಯಾಯ ಕೊಡಬೇಕು ಅಂತ ಒಬ್ಬ ಅಧಿಕಾರಿ ಕುಂತಿದ್ರೆ ಮಾತ್ರ ಈಸಿಯಾಗಿ ಅರ್ಥ ಮಾಡ್ಕೊಂಡು ಆಚೆ ಬಿಡ್ತಾರೆ. ಅಥವಾ ದುಡ್ಡು ಮಾಡಬೇಕಂತ ಕುಂತಿದ್ರೆ ಇದರ ನೋಟಿಸನ್ನು ಕೊಟ್ಟು ಒಂದು 3 ಲಕ್ಷನೋ 2 ಲಕ್ಷನೋ ಒಬ್ಬೊಬ್ಬರ ಹತ್ರ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಕುಂತಿದ್ರೆ ಏನೂ ಮಾಡೋಕ್ಕಾಗಲ್ಲ. ಅಂಥವನ್ನೆಲ್ಲ ದಯಮಾಡಿ ಪಬ್ಲಿಕ್ಸ್ಗಳು ಡೈರೆಕ್ಟಾಗಿ ಅಪ್ರೋಚ್ ಮಾಡಬೇಕು. ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನೋ CBIಗೋ EDಗೋ ಅಥವಾ ಯಾರೋ ಲಾಯರ್ ಆಫೀಸ್ಗೋ ಹೋಗಿ ಹೇಳಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಸರ್.